ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬಂಟ್ ಕಿಚನ್. ನಾನು ನಿಮ್ಮ ಪ್ರೀತಿ ಶಿರೀಶ್ ಶೆಟ್ಟಿ. ನಮ್ಮ ಚಾನಲಲ್ಲಿ ಡೈಲಿ ಸಿಂಪಲ್ ಹಾಗೂ ಈಸಿ ಮೆಥಡ್ಸ್ ಆಫ್ ಕುಕಿಂಗ್, ಬೇಕಿಂಗ್ಸ್ ಆಫ್ ಫುಡ್, ಆಲ್ ಟೈಪ್ಸ್ ಆಫ್ ಫುಡ್ ಲೈಕ್ ವೆಜ್, ನಾನ್ ವೆಜ್, ಸೀ ಫುಡ್ ಎಲ್ಲ ಟೈಪ್ಸ್ ಆಫ್ ಕುಕಿಂಗ್ ವಿಡಿಯೋಸನ್ನು ಪ್ರೆಸೆಂಟ್ ಮಾಡ್ತೇನೆ ಇನ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಸ್. ಸೊ ಲೆಟ್ಸ್ ಮೇಕ್ ಟುಡೇಸ್ ರೆಸಿಪಿ ಅ ಸಿಂಪಲ್ ಒನ್, ದಟ್ ಇಸ್ ಪೆಪ್ಪರ್ ಚಿಕನ್. ನಮ್ಮ ಚಾನಲಲ್ಲಿ ಬರೋ ಎಲ್ಲ ಕುಕಿಂಗ್ ವಿಡಿಯೋಸ್ ಆದಷ್ಟು ಸಿಂಪಲ್ ಮೆಥಡಲ್ಲಿ ಹಾಗೂ ಹೆಲ್ದಿಯರ್ ವರ್ಷನಲ್ಲಿ ಆಗಿರೋದ್ರಿಂದ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಡೈಲಿ ಕುಕಿಂಗ್ ವಿಡಿಯೋಸನ್ನು ಲೈಕ್ ಮಾಡ್ತಾ ಇರಿ. ನಿಮ್ಮೆಲ್ಲರ ಸಪೋರ್ಟ್ ಆಲ್ವೇಸ್ ಕೀಪ್ಸ್ ಮೀ ಹ್ಯಾಪಿ ಆ್ಯಂಡ್ ಮೋಟಿವೇಟೆಡ್. ಸೊ ಲೆಟ್ಸ್ ಟೇಕ್ ಅ ಲುಕ್ ಆನ್ ಟುಡೇಸ್ ರೆಸಿಪಿ, ದಟ್ ಈಸ್ ಪೆಪ್ಪರ್ ಚಿಕನ್. ಆ್ಯಸ್ ಐ ಸೆಡ್, ಇದೊಂದು ತುಂಬ ಸಿಂಪಲ್ ರೆಸಿಪಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇದಕ್ಕೆ ಒಂದು 2 ಸ್ಪೂನ್ ಪೆಪ್ಪರ್, ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಸಿನಮನ್ ಸ್ಟಿಕ್ ಮತ್ತು ಒಂದು ಸ್ವಲ್ಪ ಜೀರಾ ಹಾಕಿ ಎಲ್ಲ ಹಸಿಯಾಗಿರೋದನ್ನು ತಗೊಂಡು ಸ್ವಲ್ಪ ಫ್ರೈ ಮಾಡಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಯಾನಿಗೆ 2 ಚಮಚ ಕೊಕೊನಟ್ ಆಯಿಲ್ ಮತ್ತು 2 ಚಮಚ ತುಪ್ಪ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಜಜ್ಜಿರುವಂತಹ ಗಾರ್ಲಿಕ್ ಹಾಕಿ ಫ್ರೆಶ್ ಕರಿ ಲೀವ್ಸನ್ನು ಮಿಕ್ಸ್ ಮಾಡಿ, ಗಾರ್ಲಿಕ್ ಸ್ವಲ್ಪ ಜಾಸ್ತಿನೇ ಹಾಕಿ ಆಮೇಲೆ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ಅದಕ್ಕೆ ಒಂದು 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿ. ಆಮೇಲೆ ಹಸಿ ಮೆಣಸು ಕಟ್ ಮಾಡಿರುವಂಥದ್ದನ್ನು ಆ್ಯಡ್ ಮಾಡಿ. ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾಕೆ ಆ್ಯಡ್ ಮಾಡಿದೆ ಅಂದರೆ ಪೆಪ್ಪರ್ ಜೊತೆ ಆಲ್ವೇಸ್ ಗಾರ್ಲಿಕ್ ಗಿವ್ಸ್ ಅ ಗುಡ್ ಅರೋಮಾ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಇಷ್ಟೇ, ಇದು ತುಂಬ ಸಿಂಪಲ್ ಆಗಿರುತ್ತೆ. ಇನ್ನೇನು ಎಕ್ಸ್ಟ್ರಾ ಏನು ಮಾಡಲಿಕ್ಕಿರೋದಿಲ್ಲ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5 ನಿಮಿಷ ಹಾಗೆ ಇರಲಿ, ಫ್ರೈ ಆಗಲಿ. ಆಮೇಲೆ ಫ್ರೈ ಆದಮೇಲೆ ಇದಕ್ಕೆ ಕ್ಲೀನ್ ಮಾಡಿದಂತಹ ಚಿಕನನ್ನು ಹಾಕಿ. ಈರುಳ್ಳಿ ಯಾವಾಗಲೂ ಚೆನ್ನಾಗಿ ಫ್ರೈ ಆಗಿರಬೇಕು ಪೆಪ್ಪರ್ ಚಿಕನಿಗೆ. ಆವಾಗ ಪೆಪ್ಪರ್ ಆ್ಯಂಡ್ ಗಾರ್ಲಿಕ್ ವಿಲ್ ಗಿವ್ಸ್ ಅ ಬೋತ್ ವಿಲ್ ಗಿವ್ ಅ ವೆರಿ ಗುಡ್ ಅರೋಮಾ. ಸೊ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಟಿರುವಂತಹ ಮಸಾಲ ಪೌಡರನ್ನು ಹಾಕಿ ಒಂದು 5 ರಿಂದ 7 ನಿಮಿಷ ಬೇಯಿಸಿ. ಅಷ್ಟೇ, ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಸಿಂಪಲ್ ಅಡಿಗೆ ಯಾವತ್ತೂ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತಾರೆ, ಯಾಕಂದರೆ ಸಿಂಪಲ್ ಈಸ್ ಆಲ್ವೇಸ್ ಬೆಸ್ಟ್ ಅಂತಾರೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ಮೇಲೆ ಬೇಕಾದರೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ಹಾಕಿ ಗಾರ್ನಿಷ್ ಮಾಡಿ ಅದನ್ನು ಸರ್ವ್ ಮಾಡ್ಬೋದು. ಇಷ್ಟೊಂದು ಸಿಂಪಲ್ ಚಿಕನ್ ರೆಸಿಪಿಯನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್.